Hi friends, welcome to Kaliyona. Structured Query Language course na Module 9 SQL Set Operators video tutorial ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ ನಲ್ಲಿ ನಾವು ಈಗಾಗಲೇ 8 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿದೀವಿ. ನೀವೇನಾದ್ರೂ ಆ ಮಾಡ್ಯೂಲ್ಗಳನ್ನ ನೋಡದೇ ಇದ್ದಲ್ಲಿ ಅವೆಲ್ಲವನ್ನ ಕಂಪ್ಲೀಟ್ ಮಾಡಿ ಈ ಮಾಡ್ಯೂಲ್ 9 SQL ಸೆಟ್ ಆಪರೇಟರ್ಸ್ ಗೆ ಬರಬಹುದು. ನೀವು ಈ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ SQL ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಹಾಗೆ ನೀವು ಈ ಕೋರ್ಸ್ ನ kaliyona.com ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು Introduction to set operators, SQL union, union all, SQL intersect ಹಾಗೂ SQL minus operators ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ SQL ಇಂಟ್ರೊಡಕ್ಷನ್ ಟು ಸೆಟ್ ಆಪರೇಟರ್ಸ್ ನ ಶುರು ಮಾಡೋಣ. ಸೆಟ್ ಆಪರೇಟರ್ಸ್ ಕಂಬೈನ್ ದ ರಿಸಲ್ಟ್ಸ್ ಆಫ್ 2 or more component queries into a single result set. ನಾವು ಸೆಟ್ ಆಪರೇಟರ್ಸ್ ನ ಎರಡು ರಿಸಲ್ಟ್ ಸೆಟ್, 2 ಅಥವಾ 2ಕ್ಕಿಂತ ಹೆಚ್ಚು ಆಗಿರಬಹುದು, ಸಪರೇಟ್ ಕ್ವೆರೀಸ್ ಅನ್ನ ರನ್ ಮಾಡಿ ಅಲ್ಲಿ ಬರುವಂತ ರಿಸಲ್ಟ್ ಸೆಟ್ ಅನ್ನ ಒಂದೇ ರಿಸಲ್ಟ್ ಸೆಟ್ ಆಗಿ ಕಂಬೈನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ನಮ್ಮ ಒಂದು SQL ಸ್ಟೇಟ್ಮೆಂಟ್ ನಲ್ಲಿ ಒಂದಕ್ಕಿಂತ ಹೆಚ್ಚು SQL ಸ್ಟೇಟ್ಮೆಂಟ್ಸ್ ಅನ್ನ ಬರೆದು ಅದನ್ನ ಸೆಟ್ ಆಪರೇಟರ್ಸ್ ಉಪಯೋಗಿಸ್ಕೊಂಡು ರನ್ ಮಾಡಿ ಆ ಎರಡು ಕ್ವೆರಿಗಳ ಡೇಟಾವನ್ನ ಒಂದೇ ರಿಸಲ್ಟ್ ಸೆಟ್ ಆಗಿ ತೋರಿಸೋದಕ್ಕೆ ನಾವು ಈ ಸೆಟ್ ಆಪರೇಟರ್ಸ್ ಅನ್ನ ಬಳಸ್ಕೋತೀವಿ. ಸೇಮ್ ನಂಬರ್ ಆಫ್ ಕಾಲಮ್ಸ್ ಮಸ್ಟ್ ಬಿ ಸೆಲೆಕ್ಟೆಡ್ ಇನ್ ಬೋತ್ ದ ಸೆಲೆಕ್ಟ್ ಸ್ಟೇಟ್ಮೆಂಟ್ಸ್. ನಾವು ಈ ಸೆಟ್ ಆಪರೇಟರ್ಸ್ ಗಳನ್ನು ಉಪಯೋಗಿಸುವಾಗ ಒಂದಕ್ಕಿಂತ ಹೆಚ್ಚು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರೀತೀವಿ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಹಾಗೆ ಬರೆಯುವಾಗ ಪ್ರತಿಯೊಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ನಲ್ಲೂ ಸೇಮ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. The columns in each select statement should be in the same order. ಆ ಸೆಲೆಕ್ಟ್ ಸ್ಟೇಟ್ಮೆಂಟ್ ಗಳಲ್ಲಿ ಕಾಲಮ್ ಆರ್ಡರ್ ಸೇಮ್ ಆಗಿರ್ಬೇಕು. ಅಂದ್ರೆ ಮೊದಲನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕಾಲಮ್ ಎ, ಕಾಲಮ್ ಬಿ, ಕಾಲಮ್ ಸಿ ಅಂತ ಇದ್ರೆ ಎರಡನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲೂ ಸಹ ಕಾಲಮ್ ಎ, ಕಾಲಮ್ ಬಿ, ಕಾಲಮ್ ಸಿ ಅನ್ನೋ ಆರ್ಡರ್ ಅಲ್ಲೇ ಇರಬೇಕು. ದ ಕಾಲಮ್ಸ್ ಶುಡ್ ಹ್ಯಾವ್ ಸಿಮಿಲರ್ ಡೇಟಾ ಟೈಪ್ಸ್. ಹಾಗೆ ಇನ್ನೊಂದು ಕಂಡೀಷನ್ ಏನು ಅಂದ್ರೆ ಆ ಕಾಲಮ್ಗಳು ಸಿಮಿಲರ್ ಡೇಟಾ ಟೈಪ್ ನಲ್ಲಿ ಇರಬೇಕು. ಅಂದ್ರೆ ನೀವೊಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ 5 ಕಾಲಮ್ ಇದ್ರೆ 5 ಕಾಲಮು ಸಿಮಿಲರ್ ಡೇಟಾ ಟೈಪ್ ಇರಬೇಕು ಅಂತ ಅರ್ಥ ಅಲ್ಲ. ಈಗ ಒಂದು ಎಕ್ಸಾಂಪಲ್ ನೋಡಿ, 2 ಸೆಲೆಕ್ಟ್ ಸ್ಟೇಟ್ಮೆಂಟ್ ಇದೆ. ಮೊದಲನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ನ ಕಾಲಮ್ ಎ ಹಾಗೂ ಎರಡನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ನ ಕಾಲಮ್ ಎ ಒಂದೇ ಡೇಟಾ ಟೈಪ್ ನದು ಆಗಿರಬೇಕು. ಕಾಲಮ್ ಬಿ ಸೇಮ್ ಡೇಟಾ ಟೈಪ್ ಆಗಿರ್ಬೇಕು. ಆಗ ಮಾತ್ರ ಈ ಸೆಟ್ ಆಪರೇಟರ್ಸ್ ವರ್ಕ್ ಆಗುತ್ತೆ. ಇಂಡಿವಿಜುವಲ್ ರಿಸಲ್ಟ್ ಸೆಟ್ ಆರ್ಡರಿಂಗ್ ಕೆನಾಟ್ ಬಿ ಡನ್. ಆರ್ಡರ್ ಬೈ ಕ್ಯಾನ್ ಬಿ ಯೂಸ್ಡ್ ಅಟ್ ಒನ್ಸ್ ಇನ್ ದ ಎಂಡ್ ಆಫ್ ದ ಕ್ವೆರಿ. ನಮಗ್ ಗೊತ್ತು ಆರ್ಡರ್ ಬೈ ನಾವು ಡೇಟಾವನ್ನ ಸಾರ್ಟ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಆದ್ರೆ ಇಲ್ಲಿ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ಕ್ವೆರೀಸ್ ನ ಡೇಟಾವನ್ನ ಕಂಬೈನ್ ಮಾಡುವಾಗ ಇಂಡಿವಿಜುವಲ್ ಆಗಿ ಆರ್ಡರಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ನಾವು ಆ ರಿಸಲ್ಟ್ ಸೆಟ್ ಅನ್ನ ಕಂಬೈನ್ ಮಾಡಿ ಒಂದೇ ರಿಸಲ್ಟ್ ಸೆಟ್ ಅನ್ನಾಗಿ ಮಾಡಿ ನಂತರ ಆ ಡೇಟಾದ ಮೇಲೆ ಆರ್ಡರ್ ಬೈ ಹಾಕಿ
ಆ ಡೇಟಾವನ್ನ ಆರ್ಡರ್ ಮಾಡಬಹುದು. ಸೆಟ್ ಆಪರೇಟರ್ಸ್. ಹಾಗಿದ್ರೆ ಮೊದಲನೇ ಸೆಟ್ ಆಪರೇಟರ್ ಯೂನಿಯನ್. ನಾನಿಲ್ಲಿ ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇದು ಸೆಟ್ ಅನ್ನೋದು ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ನಲ್ಲೂ ಕೂಡ ಯೂಸ್ ಮಾಡುವಂತದ್ದು. ನಾವು ಸೀಕ್ವೆಲ್ ಹೊರತಾಗಿ ಕೂಡ ಅದರ ಹೊರಗೆಯೂ ಕೂಡ ಸೆಟ್ ಆಪರೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ನಾವು ಇನ್ ಜನರಲ್ ಟರ್ಮ್ಸ್ ಅಲ್ಲಿ ನೋಡುವಾಗ ಸೆಟ್ ಆಪರೇಟರ್ಸ್ ಅಂದ್ರೆ ಏನು ಅಂತ ಕಲಿಯುವಾಗ ನಾವು ಈ ವೆನ್ ಡಯಾಗ್ರಾಮ್ ಅನ್ನ ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್ ಎ ಯೂನಿಯನ್ ಬಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎರಡು ಡೇಟಾ ಸೆಟ್ ಇದೆ ಅನ್ಕೊಳ್ಳಿ, ಎ ಅಂಡ್ ಬಿ. ನೀವು ಯೂನಿಯನ್ ಮಾಡಿದ್ರೆ ಈ ಎರಡು ಡೇಟಾ ನಿಮ್ಗೆ ಒಟ್ಟಿಗೆ ಬರುತ್ತೆ. ಎ ಅಲ್ಲಿರೋ ಡೇಟಾ ಹಾಗೆ ಬಿ ಅಲ್ಲಿರೋ ಡೇಟಾ ಒಟ್ಟಿಗೆ ಬರುತ್ತೆ. ಆದ್ರೆ ಕಂಡೀಷನ್ ಏನು ಅಂದ್ರೆ ಬರೀ ಡಿಸ್ಟಿಂಕ್ಟ್ ರೋಸ್ ಮಾತ್ರ ಬರುತ್ತೆ. ಸಪೋಸ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ರೆ ಆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಬರೋದಿಲ್ಲ. ಅಂದ್ರೆ ಎ ಅಲ್ಲಿ ನಿಮ್ಗೆ ಬಂದ್ರು ಅದೇ ಡೇಟಾ ಎಕ್ಸಾಕ್ಟ್ ಡೇಟಾ ಬಿ ನಲ್ಲೂ ಸಹ ಇದ್ರೆ ಅದು ಎರಡು ಸಲ ಬರೋದಿಲ್ಲ, ಒಂದೇ ಸಲ ಬರುವಂತದ್ದು. ಹಾಗಾಗಿ ಇಲ್ಲಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಮಾತ್ರ ಕಂಬೈನ್ ಆಗಿ ಬರುತ್ತೆ. ಎ ಯೂನಿಯನ್ ಆಲ್ ಬಿ. ಯೂನಿಯನ್ ಆಲ್ ನಲ್ಲಿ ಇಟ್ ವರ್ಕ್ಸ್ ಸೇಮ್ ಆಸ್ ಯೂನಿಯನ್. ಆದ್ರೆ ಏನು ಡಿಫರೆನ್ಸ್ ಅಂದ್ರೆ ಡಿಸ್ಟಿಂಕ್ಟ್ ರೋಸ್ ಗಳ ಜೊತೆ ನೋಡಿ ಇಲ್ಲಿ ಡೂಪ್ಲಿಕೇಟ್ ಡೇಟಾ, ಡೂಪ್ಲಿಕೇಟ್ ರೋಸ್ ಕೂಡ ಬರುವಂತದ್ದು. ಹಾಗಂದ್ರೆ ಎ ನಲ್ಲಿರೋ ಎಲ್ಲಾ ರೋಸ್ ಹಾಗೆ ಬಿ ನಲ್ಲಿರೋ ಎಲ್ಲಾ ರೋಸ್ ಕೂಡ ಕಂಬೈನ್ ಆಗಿ ನಮ್ಗೆ ಡಿಸ್ಪ್ಲೇ ಆಗತ್ತೆ ನಾವು ಎ ಯೂನಿಯನ್ ಆಲ್ ಬಿ ಮಾಡಿದಾಗ. ಮುಂದಿನ ಸೆಟ್ ಆಪರೇಟರ್ ಎ ಇಂಟರ್ಸೆಕ್ಟ್ ಬಿ. ಎ ಇಂಟರ್ಸೆಕ್ಟ್ ಬಿ ಅಂತಂದ್ರೆ ನಮ್ಗೆ ಎರಡು ಡೇಟಾ ಸೆಟ್ಗಳು ಎ ಅಂಡ್ ಬಿ ಇರುವಾಗ ಅವೆರಡರ ನಡುವೆ ಇರೋ ಕಾಮನ್ ಡೇಟಾ, ಕಾಮನ್ ರೋಸ್ ಯಾವ್ದಿದೆ ಅದು ಮಾತ್ರ ಡಿಸ್ಪ್ಲೇ ಆಗುವಂಥದ್ದು. ಈಗ ಎ ನಲ್ಲಿ ಒಂದು ಪರ್ಟಿಕ್ಯುಲರ್ ರೋ ಇದ್ದು ಆ ಡೇಟಾ ಬಿ ನಲ್ಲೂ ಇದ್ರೆ ಆ ಪರ್ಟಿಕ್ಯುಲರ್ ಡೇಟಾ ನಮ್ಗೆ ಡಿಸ್ಪ್ಲೇ ಆಗುವಂಥದ್ದು ಎ ಇಂಟರ್ಸೆಕ್ಟ್ ಬಿ ಯೂಸ್ ಮಾಡುವಾಗ. ಎ ಮೈನಸ್ ಬಿ ಅಂತಂದ್ರೆ ಅಗೇನ್ ಎರಡು ಡೇಟಾ ಸೆಟ್ಗಳು ಎ ಅಂಡ್ ಬಿ ಇದ್ರೆ ನಮ್ಗೆ ಎ ಅಲ್ಲಿ ಇರೋ ಡೇಟಾ ಎಲ್ಲಾ ಡೇಟಾ ಹಾಗೆ ಬಿ ನಲ್ಲಿ ಇರೋ ಕಾಮನ್ ಡೇಟಾ, ಎ ಅಂಡ್ ಬಿ ನಲ್ಲಿ ಇರೋ ಕಾಮನ್ ಡೇಟಾ ಮೈನಸ್ ಆಗುವಂಥದ್ದು. ಸೊ ಎ ಡೇಟಾ ನಮ್ಗೆ ಬರತ್ತೆ, ಅದೇ ಎ ನಲ್ಲಿ ಯಾವ್ದಾದ್ರು ಒಂದು ರೋ ಬಿ ನಲ್ಲೂ ಇದ್ರೆ ಅದು ಮೈನಸ್ ಆಗುವಂಥದ್ದು. ಅದಕ್ಕೆ ನಾವು ಎ ಮೈನಸ್ ಬಿ ಅಂತ ಈ ಪರ್ಟಿಕ್ಯುಲರ್ ಸೆಟ್ ಆಪರೇಟರ್ಗೆ ಹೇಳ್ತೀವಿ. ಈ ಸೆಟ್ ಆಪರೇಟರ್ಗಳನ್ನ ಕಲೀಲಿಕ್ಕೆ ನಾವು ಟೇಬಲ್ ಎ ಹಾಗೂ ಈ ಟೇಬಲ್ ಬಿ ಎಕ್ಸಾಂಪಲ್ ನ ಇಟ್ಕೊಂಡು ನಾವು ಮುಂದೆ ಪ್ರತಿಯೊಂದು ಯೂನಿಯನ್, ಯೂನಿಯನ್ ಆಲ್, ಇಂಟರ್ಸೆಕ್ಟ್ ಹಾಗೆ ಮೈನಸ್ ಅನ್ನ ಕಲಿಸ್ಕೊಳ್ಳೋಣ. ಈ ಟೇಬಲ್ ನಲ್ಲಿ ನೇಮ್, ಏಜ್, ಸಿಟಿ, ಡೇಟ್ ಆಫ್ ಬರ್ತ್ ಇದೆ. ಹಾಗೆ ಟೇಬಲ್ ಬಿ ನಲ್ಲೂ ಸಹ ನೇಮ್, ಏಜ್, ಸಿಟಿ, ಡೇಟ್ ಆಫ್ ಬರ್ತ್ ಇದೆ. ನಾವು ಈ ಸೆಟ್ ಆಪರೇಟರ್ಗಳನ್ನ ಇಟ್ಕೊಂಡು ಹೇಗೆ ಈ ಎರಡು ರಿಸಲ್ಟ್ ಸೆಟ್ ನ ಕಂಬೈನ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. SQL union. Union operator returns all distinct rows selected by either query. ಅಂದ್ರೆ ಯೂನಿಯನ್ ಆಪರೇಟರ್ ಎರಡು ಕ್ವೇರಿ ಇದ್ರೆ ಆ ಎರಡು ಕ್ವೇರಿಯಲ್ಲಿರುವಂತ ಡಿಸ್ಟಿಂಕ್ಟ್ ರೋಸ್ ಅನ್ನ ಕಂಬೈನ್ ಮಾಡಿ ಡಿಸ್ಪ್ಲೇ ಮಾಡುವಂಥದ್ದು. ಯೂನಿಯನ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ select column names from table 1, union select column names from table 2. ಈ ಸೆಟ್ ಆಪರೇಟರ್ಸ್ ನ ಸಿಂಟ್ಯಾಕ್ಸ್ ಬಹಳನೇ ಸಿಂಪಲ್ ಆಗಿರುತ್ತೆ. ನಾವು ಮೊದಲನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಅದಾದ ನಂತರ ಯೂನಿಯನ್ ಅಂತ ಸ್ಪೆಸಿಫೈ ಮಾಡಿ
ಅದಾದ್ಮೇಲೆ ನಮ್ಮ ಎರಡನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರೀಬಹುದು. ಇವೆಲ್ಲವನ್ನು ಒಟ್ಟಿಗೆ ರನ್ ಮಾಡಿದಾಗ ನಮಗೆ ಇಲ್ಲಿ ಸೆಲೆಕ್ಟ್ ಮಾಡಿರುವಂತ ಕಾಲಮ್ಸ್, ಇಲ್ಲಿ ಸೆಲೆಕ್ಟ್ ಮಾಡಿರುವಂತ ಕಾಲಮ್ಸ್ ನ ಡೇಟಾ ಕಂಬೈನ್ ಆಗಿ ಒಂದೇ ರಿಸಲ್ಟ್ ಸೆಟ್ ನಲ್ಲಿ ಬರುತ್ತೆ. ಹಾಗಿದ್ರೆ ನಾವು ನೋಡಿದ ಟೇಬಲ್ ಎ ಅಂಡ್ ಟೇಬಲ್ ಬಿ ಎಕ್ಸಾಂಪಲ್ಸ್ ಇಟ್ಕೊಂಡು ಯೂನಿಯನ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಎ. ನೋಡಿ, ಈ ಟೇಬಲ್ ನಲ್ಲಿ 4 ರೋಗಳಿದೆ. ನೀವು ಗಮನಿಸಬಹುದು ರೋ ನಂಬರ್ 1 ಅಂಡ್ ರೋ ನಂಬರ್ 3 ನೇಮ್ ಅಮರ್ ಅಂಡ್ ಅಮರ್ ಅಂತ ಡೂಪ್ಲಿಕೇಟ್ ರೆಕಾರ್ಡ್ಸ್ ಈ ಟೇಬಲ್ ನಲ್ಲಿ ಇದೆ. ಹಾಗೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಬಿ. ಟೇಬಲ್ ಬಿ ಅನ್ನು ನೋಡಿದ್ರೆ ಈ ಟೇಬಲ್ ನಲ್ಲಿ ಯಾವುದೇ ಡೂಪ್ಲಿಕೇಟ್ ರೆಕಾರ್ಡ್ಸ್ ಇಲ್ಲ. ಈ ಟೇಬಲ್ ನಲ್ಲಿ 3 ರೋಸ್ ಇದೆ. ಹಾಗಿದ್ರೆ ಈ ಟೇಬಲ್ ಎ ಡೇಟಾ ಹಾಗೂ ಟೇಬಲ್ ಬಿ ಡೇಟಾವನ್ನ ಕಂಬೈನ್ ಮಾಡೋದು ಹೇಗೆ ಅಂತ ನೋಡಿದ್ರೆ ಸೆಲೆಕ್ಟ್ ನೇಮ್ ಕಾಮ ಏಜ್ ಕಾಮ ಸಿಟಿ ಕಾಮ ಡಿಒಬಿ ಡೇಟ್ ಆಫ್ ಬರ್ತ್ ಫ್ರಮ್ ಟೇಬಲ್ ಎ ಅಂತ ತಗೊಂಡು ಯೂನಿಯನ್ ಮಾಡಿ ಸೆಲೆಕ್ಟ್. ನೋಡಿ, ನಾವು ನೋಡಿದ ರೂಲ್ಸ್ ಪ್ರಕಾರ ಹೇಗೆ ಸೆಟ್ ಆಪರೇಟರ್ಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಮೊದಲನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ 4 ಕಾಲಮ್ಗಳಿದ್ರೆ ಎರಡನೇ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇ ಕಾಲಮ್ಗಳು ಇರಬೇಕು. ಅಂಡ್ ಎರಡನೇ ಕಂಡೀಷನ್ ಪೊಸಿಷನ್ ಸೇಮ್ ಆಗಿರ್ಬೇಕು. ಇಲ್ಲಿ ನೇಮ್ ಏಜ್ ಸಿಟಿ ಡೇಟ್ ಆಫ್ ಬರ್ತ್ ಅಂತ ತಗೊಂಡು ನಾನು ಇಲ್ಲಿ ಸಿಟಿ ಏಜ್ ಡೇಟ್ ಆಫ್ ಬರ್ತ್ ನೇಮ್ ಅಥವಾ ಆ ತರದ ಯಾವುದೇ ಬೇರೆ ಆರ್ಡರ್ ನಲ್ಲಿ ಕೊಡಕ್ಕೆ ಆಗುದಿಲ್ಲ. ನಾನು ಸೇಮ್ ಆರ್ಡರ್ ನಲ್ಲೇ ಇಲ್ಲೂ ಕೂಡ ಕಾಲಮ್ ನೇಮ್ಸ್ ಅನ್ನ ಸ್ಪೆಸಿಫೈ ಮಾಡಬೇಕು. ಸೊ ಆ ಕೆಲಸನ ನಾನೀಗ ಮಾಡ್ತೀನಿ. ನೇಮ್ ಏಜ್ ಸಿಟಿ ಡೇಟ್ ಆಫ್ ಬರ್ತ್ ಫ್ರಮ್ ಟೇಬಲ್ ಬಿ. ಅಂಡ್ ಮೂರನೇ ಇಂಪಾರ್ಟೆಂಟ್ ರೂಲ್ ಅಂದ್ರೆ ನೋಡಿ, ಈ 2 ಕಾಲಮ್ಗಳ ಡೇಟಾ ಟೈಪ್ ಸೇಮ್ ಆಗಿರ್ಬೇಕು. ನೇಮ್ ಕಾಲಮ್ ಹಾಗೂ ನೇಮ್ ಕಾಲಮ್ ನ ಡೇಟಾ ಟೈಪ್ ಸೇಮ್ ಆಗಿರ್ಬೇಕು. ಏಜ್ ಅಂಡ್ ಏಜ್, ಸಿಟಿ ಅಂಡ್ ಸಿಟಿ. ನಾನು ನೇಮ್ ಜಾಗದಲ್ಲಿ ಏಜ್ ಹಾಕ್ಬಿಟ್ಟು ಆ ಪೊಸಿಷನ್ ಸರಿ ಹೋಗಲ್ಲ. ಅಂಡ್ ನೇಮ್ದು ವ್ಯಾರ್ಕ್ಯಾರ್ ಡೇಟಾ ಟೈಪ್ ಇದ್ರೆ ಏಜ್ದು ನಂಬರ್ ಡೇಟಾ ಟೈಪ್ ಇರುತ್ತೆ. ಆ ತರನು ನಾನು ಮಾಡೋದಕ್ಕೆ ಆಗೋದಿಲ್ಲ. ಇದು ಯೂನಿಯನ್ ಮಾಡ್ಬೇಕಾದ್ರೆ ನಮಗೆ ಆ ಡೇಟಾ ಟೈಪ್ಸ್ ಕೂಡ ಸೇಮ್ ಇರಬೇಕು. ಆ ಪೊಸಿಷನ್ ಅಲ್ಲಿ ಫಸ್ಟ್ ಪೊಸಿಷನ್ ಇರೋ ಕಾಲಮ್ ನ ಡೇಟಾ ಟೈಪ್, ಇಲ್ಲಿರೋ ಕಾಲಮ್ ನ ಡೇಟಾ ಟೈಪ್ ಎರಡು ಒಂದೇ ಆಗಿರ್ಬೇಕು. ಹಾಗೆ ಎರಡನೇದು ಮ್ಯಾಚ್ ಆಗ್ಬೇಕು. ಮೂರನೇ ಕಾಲಮ್, 4ನೇ ಕಾಲಮ್ ಅದರ ರೆಸ್ಪೆಕ್ಟಿವ್ ಕಾಲಮ್ ಇನ್ನೊಂದು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಇರೋದಕ್ಕೆ ಡೇಟಾ ಟೈಪ್ ಮ್ಯಾಚ್ ಆಗ್ಬೇಕು. ಈಗ ನಾನು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಬರ್ದಿದ್ದೀನಿ, 2 ಸೆಲೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಯೂನಿಯನ್ ಇದೆ. ಇದನ್ನ ರನ್ ಮಾಡಿದಾಗ ನೋಡಿ, ಇದನ್ನ ರನ್ ಮಾಡಿದಾಗ ನಮಗೆ ಇಲ್ಲಿ ಡೇಟಾ ಬಂದಿದೆ. ಅಮರ್, ಅಂಬಿ, ಗಂಗಾ, ರಮೇಶ್ ಹಾಗೆ ವಿಜಯ್, ಈ 5 ರೋಗಳು ನಮ್ಗಿಲ್ಲಿ ಡಿಸ್ಪ್ಲೇ ಆಗಿದೆ. ನೀವು ಗಮನಿಸಬಹುದು ಟೇಬಲ್ ಎ ನಲ್ಲಿ ನಾನು ರನ್ ಮಾಡಿದಾಗ ಅಮರ್ ಅಮರ್ ಅಂತ 2 ಡೂಪ್ಲಿಕೇಟ್ ರೋಸ್ ಇತ್ತು. ಬಟ್ ನಮ್ ಫೈನಲ್ ರಿಸಲ್ಟ್ ಅಲ್ಲಿ ನಮಗ್ ಬಂದಿರೋದು ಒಂದೇ ಅಮರ್ ರೋ. ಹಾಗೆ ಟೇಬಲ್ ಎ ನಲ್ಲಿ ರಮೇಶ್ ಅನ್ನೋ ಒಂದು ರೋ ಇದೆ. ಅದೇ ಸೇಮ್ ರೋ ನೀವು ಗಮನಿಸಿದ್ರೆ ಟೇಬಲ್ ಬಿ ನಲ್ಲಿ ಸಹ ಇದೆ. ಸೊ ನಾವು ಕಂಬೈನ್ ಮಾಡಿದಾಗ 2 ಸಲ ರಮೇಶ್ ಬರ್ಲಿಲ್ಲ, ಒಂದೇ ಸಲ ಬಂದಿದ್ದು. ಹಾಗಾಗಿ ನಾವು ಯೂನಿಯನ್ ಮಾಡಿದಾಗ ಡಿಸ್ಟಿಂಕ್ಟ್ ರೋಸ್ ಮಾತ್ರ ಸೆಲೆಕ್ಟ್ ಆಗುತ್ತೆ, ಡೂಪ್ಲಿಕೇಟ್ ರೋಸ್ ನಮ್ಗೆ ಬರೋದಿಲ್ಲ. ಸೊ ಈಗ ನಾವು ಪ್ರತಿಯೊಂದು ಕಾಲಮ್ ಅನ್ನ ಸೆಲೆಕ್ಟ್ ಮಾಡಿ ಯೂನಿಯನ್ ಮಾಡಿದ್ವಿ. ಹಾಗೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಎ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಬಿ ಅಂತ ಕೊಟ್ಟಿದ್ದೀನಿ. ಇದ್ರ ಮಧ್ಯ ಒಂದು ಯೂನಿಯನ್ ಹಾಕ್ತೀನಿ. ಈಗ ರನ್ ಆಗುತ್ತಾ ನೋಡೋಣ. ನೋಡಿ, ಈಗಲೂ ಕೂಡ ಡೇಟಾ ನಮ್ಗೆ ಕಂಬೈನ್ ಆಗಿ ಬಂದಿದೆ. ಆದ್ರೆ ನಮಗ್ ಗೊತ್ತು ಟೇಬಲ್ ಎ ನಲ್ಲಿ 4 ಕಾಲಮ್ ಇದೆ, ಟೇಬಲ್ ಬಿ ನಲ್ಲಿ 4 ಕಾಲಮ್ ಇದೆ ಅಂತ. ಹಾಗಾಗಿ ನಾವಿಲ್ಲಿ ಸೆಲೆಕ್ಟ್ ಸ್ಟಾರ್ ಅನ್ನು ಉಪಯೋಗಿಸೋದಕ್ಕೆ ಆಯಿತು. ಕೆಲವೊಂದ್ಸಲ
ನಾವು ಬೇರೆ ಬೇರೆ ಟೇಬಲ್ಗಳನ್ನ ಸೆಟ್ ಆಪರೇಟರ್ಸ್ ಮೂಲಕ ಕಂಬೈನ್ ಮಾಡುವಾಗ ಟೇಬಲ್ ಎ ನಲ್ಲಿ 5 ಕಾಲಮ್ ಇದೆ, ಟೇಬಲ್ ಬಿ ನಲ್ಲಿ 10 ಇರ್ಬೋದು, ಅಥವಾ ಡಿಫ್ರೆಂಟ್ ಕಾಲಮ್ಸ್ ಇರ್ಬೋದು. ಸೊ ಹಾಗಾಗಿ ನಾವು ಯಾವಾಗ್ಲೂ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕಾಲಮ್ ನೇಮ್ಸ್ ಅನ್ನ ಸ್ಪೆಸಿಫೈ ಮಾಡಿ ನಂತರ ಯೂನಿಯನ್ ಅಥವಾ ಯೂನಿಯನ್ ಆಲ್ ಇಂಟರ್ಸೆಕ್ಟ್ ಮೈನಸ್ ಅನ್ನ ಯೂಸ್ ಮಾಡೋದು ಅಡ್ವೈಸಬಲ್. ಸೊ ಆಲ್ವೇಸ್ ನಾವು ಹೀಗೆ ರನ್ ಮಾಡೋದು ಬೆಟರ್. ಯೂನಿಯನ್ ಆಲ್. Union all operator returns all rows selected by either query including the duplicate rows. Union all ಅನ್ನೋದು ನಮಗೆ it returns all the rows, ಎರಡು ಕ್ವೇರಿ ಅಲ್ಲಿ ಇರ್ತಕ್ಕಂಥ ಡೇಟಾವನ್ನ ರಿಟ್ರೀವ್ ಮಾಡುತ್ತೆ, ಇನ್ಕ್ಲೂಡಿಂಗ್ ದ ಡೂಪ್ಲಿಕೇಟ್ ರೋಸ್. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದ್ರೆ ಅದನ್ನು ಕೂಡ ಅದು ಡಿಸ್ಪ್ಲೇ ಮಾಡುತ್ತೆ. ಹಾಗಿದ್ರೆ ಯೂನಿಯನ್ ಆಲ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತಂದ್ರೆ, ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 1, ಯೂನಿಯನ್ ಆಲ್ ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 2. ಇದು ವೆರಿ ಸಿಮಿಲರ್ ಟು ಯೂನಿಯನ್ ಸಿಂಟ್ಯಾಕ್ಸ್, ಆದ್ರೆ ಇಲ್ಲಿ ಕೀವರ್ಡ್ ನಾವು ಯೂನಿಯನ್ ಆಲ್ ಅಂತ ಸ್ಪೆಸಿಫೈ ಮಾಡಬೇಕಾಗತ್ತೆ. ನಾನು ಸೇಮ್ ಎಕ್ಸಾಂಪಲ್ ತಗೋತೀನಿ. ಇದೇ ಪರ್ಟಿಕ್ಯುಲರ್ ಕ್ವೇರಿಯನ್ನು ತಗೊಂಡು ಯೂನಿಯನ್ ಬದಲಿಗೆ ಯೂನಿಯನ್ ಆಲ್ ಅನ್ನ ಹಾಕ್ತೀನಿ. ಎರಡು ಕ್ವೇರಿಯನ್ನು ನಾನು ಯೂನಿಯನ್ ಆಲ್ ಮಾಡಿದಾಗ ಗಮನಿಸಬಹುದು ನಮ್ಗೆ ಇಲ್ಲಿ 7 ರೋಗಳು ಬಂದಿವೆ. ಅಂದ್ರೆ ಇಲ್ಲಿ ಡೂಪ್ಲಿಕೇಟ್ ರೋಸ್ ನೋಡಿ, ಅಮರ್ ಅಮರ್ ಡೂಪ್ಲಿಕೇಟ್ ರೋಸ್ ಬಂದಿದೆ, ರಮೇಶ್ ಅಂಡ್ ರಮೇಶ್ ಅಗೈನ್ ಡೂಪ್ಲಿಕೇಟ್, ಇದು ಕೂಡ ಡಿಸ್ಪ್ಲೇ ಆಗಿದೆ. ಸಿಂಪಲ್ ಆಗಿ ನಾವು ಡಿಫರೆನ್ಸ್ ನೋಡ್ಬೇಕು ಯೂನಿಯನ್ ಅಂಡ್ ಯೂನಿಯನ್ ಆಲ್ಗೆ ಅಂದ್ರೆ, ಯೂನಿಯನ್ ಇಲ್ಲೇ ರನ್ ಮಾಡ್ತೀನಿ ನೋಡಿ, ನಮಗೆ 5 ರೋಗಳು ಮಾತ್ರ ಬಂದಿದೆ. ಆದ್ರೆ ಯೂನಿಯನ್ ಆಲ್ ರನ್ ಮಾಡಿದಾಗ 7 ರೋಸ್ ಬಂದಿದೆ. ಡೂಪ್ಲಿಕೇಟ್ ರೋಸ್ ಕೂಡ ನಮಗೆ ಬೇಕು ಅಂದಾಗ ನಾವು ಯೂನಿಯನ್ ಆಲ್ ಅನ್ನ ಯೂಸ್ ಮಾಡಬೇಕು. ಸೀಕ್ವೆಲ್ ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಆಪರೇಟರ್ ರಿಟರ್ನ್ಸ್ ಆಲ್ ಡಿಸ್ಟಿಂಕ್ಟ್ ರೋಸ್ ಸೆಲೆಕ್ಟೆಡ್ ಬೈ ಬೋತ್ ದ ಕ್ವೇರೀಸ್. ಅಂದ್ರೆ ಇಂಟರ್ಸೆಕ್ಟ್ ಆಪರೇಟರ್ ನಾವು ಯೂಸ್ ಮಾಡಿದಾಗ ಎರಡು ಕ್ವೇರಿಯಲ್ಲಿ ಇಲ್ಲಿ ಇರುವಂತ ಕಾಮನ್ ಡೇಟಾ, ಡಿಸ್ಟಿಂಕ್ಟ್ ಕಾಮನ್ ಡೇಟಾ ನಮ್ಗೆ ಸಿಗತ್ತೆ. ಇಂಟರ್ಸೆಕ್ಟ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ, ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 1, ಇಂಟರ್ಸೆಕ್ಟ್ ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 2. ಅಗೈನ್ ನಾವು ಯೂನಿಯನ್ ಅಂಡ್ ಯೂನಿಯನ್ ಆಲ್ ನೋಡಿರೋ ತರದ್ದೇ ಸೇಮ್ ಸಿಂಟ್ಯಾಕ್ಸ್ ಇದೆ, ಆದ್ರೆ ಕೀವರ್ಡ್ ಇಲ್ಲಿ ಇಂಟರ್ಸೆಕ್ಟ್ ಅಂತ ಯೂಸ್ ಮಾಡಬೇಕು. ಹಾಗಿದ್ರೆ ಇಂಟರ್ಸೆಕ್ಟ್ ಏನ್ ಮಾಡುತ್ತೆ ನೋಡೋಣವಾ. ನಾನು ಮತ್ತದೇ 2 ಸೆಲೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ಕೋತೀನಿ. ಇಂಟರ್ಸೆಕ್ಟ್ ಮಾಡುವಾಗ ಇಂಟರ್ಸೆಕ್ಟ್ ಕೀವರ್ಡ್ ಅನ್ನ ಕೊಟ್ಟು ನಾನು ಇದೆರಡನ್ನು ರನ್ ಮಾಡಿದ್ರೆ ರಮೇಶ್ ಅಂತ ನನಗೆ ಒಂದೇ ಒಂದು ರೋ ಬಂದಿದೆ. ಅಂದ್ರೆ ಈ ರಮೇಶ್ ಅನ್ನೋ ರೋ ಟೇಬಲ್ ಎ ಹಾಗೂ ಟೇಬಲ್ ಬಿ ಅಲ್ಲಿರೋ ಒಂದು ಕಾಮನ್ ರೋ ಆಗತ್ತೆ. ನೋಡಿ ಇಲ್ಲಿ ಟೇಬಲ್ ಎ ನಲ್ಲೂ ನನಗೆ ರಮೇಶ್ ರೋ ಇದೆ, ಹಾಗೆ ಟೇಬಲ್ ಬಿ ನಲ್ಲೂ ಕೂಡ ನನಗೆ ಅದೇ ರಮೇಶ್ ರೆಕಾರ್ಡ್ ಪ್ರೆಸೆಂಟ್ ಇದೆ. ಸೊ ಹಾಗಾಗಿ ಇಂಟರ್ಸೆಕ್ಟ್ ಮಾಡಿದಾಗ ಐಡಿಯಲಿ ಇಂಟರ್ಸೆಕ್ಟ್ ಏನ್ ಮಾಡುತ್ತೆ ಅಂದ್ರೆ, ಕಾಮನ್ ಎರಡು ಟೇಬಲ್ಗಳ ನಡುವೆ ಇರೋ ಕಾಮನ್ ರೆಕಾರ್ಡ್ಸ್ ನ ಪಿಕ್ ಮಾಡಿ ನಮಗೆ ಡಿಸ್ಪ್ಲೇ ಮಾಡುತ್ತೆ. ಹಾಗಾಗಿ ನಮಗೆ ಒಂದೇ ರೋ ರಮೇಶ್ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗಿದೆ. ಸಪೋಸ್ ಇನ್ ಕೇಸ್ ನಮ್ಗೆ ಡೂಪ್ಲಿಕೇಟ್ಸ್ ಇದ್ರೆ, ರಮೇಶ್ ಅನ್ನೋದು 2 ಸಲ ಇದ್ರೆ ಟೇಬಲ್ ಬಿ ಅಲ್ಲಿ ಅಂಡ್ ಟೇಬಲ್ ಎ ಅಲ್ಲಿ, ಅದು ಒಂದೇ ಸಲ ಡಿಸ್ಪ್ಲೇ ಮಾಡುತ್ತೆ. ಡಿಸ್ಟಿಂಕ್ಟ್ ರೋಸ್ ನ ಮಾತ್ರ ಈ ಇಂಟರ್ಸೆಕ್ಟ್ ಡಿಸ್ಪ್ಲೇ ಮಾಡುತ್ತೆ. ಸೀಕ್ವೆಲ್ ಮೈನಸ್. ಮೈನಸ್ ಆಪರೇಟರ್ ರಿಟರ್ನ್ಸ್ ಆಲ್ ಡಿಸ್ಟಿಂಕ್ಟ್ ರೋಸ್ ಸೆಲೆಕ್ಟೆಡ್ ಬೈ ದ ಫಸ್ಟ್ ಕ್ವೆರಿ ಬಟ್ ನಾಟ್ ದ ಸೆಕೆಂಡ್. ಮೈನಸ್ ಆಪರೇಟರ್ ಏನ್ ಮಾಡುತ್ತೆ ಅಂದ್ರೆ, ನಾ ಆಗ್ಲೇ ಹೇಳ್ದಾಗೆ ಸಿಂಪಲ್ ಎ ಮೈನಸ್ ಬಿ, 2 ಟೇಬಲ್ಗಳಿದ್ರೆ ಟೇಬಲ್ ಎ ಮೈನಸ್ ಟೇಬಲ್ ಬಿ. ಟೇಬಲ್
ಎ ಅಲ್ಲಿರೋ ಎಲ್ಲಾ ರೋಸ್ ನ ಡಿಸ್ಪ್ಲೇ ಮಾಡುತ್ತೆ. ಆಮೇಲೆ ಟೇಬಲ್ ಬಿ ನೋಡುತ್ತೆ, ಯಾವ್ದಾದ್ರೂ ಡೇಟಾ ಟೇಬಲ್ ಎ ನಲ್ಲೂ ಇದ್ರೆ ಅದು ಆ ಕಂಬೈನ್ಡ್ ರಿಸಲ್ಟ್ ಸೆಟ್ ನಲ್ಲಿ ಆ ರೋ ನ ತೆಗೆದು ಹಾಕ್ಬಿಡುತ್ತೆ. ಸೊ ಹಾಗಾಗಿ ಯಾವ್ದು ಟೇಬಲ್ ಎ ನಲ್ಲಿ ಮಾತ್ರ ಇದೆಯೋ ಯುನೀಕ್ ಆಗಿ ಅಂತ ರೆಕಾರ್ಡ್ಸ್ ಮಾತ್ರ ಈ ಮೈನಸ್ ಆಪರೇಟರ್ ಡಿಸ್ಪ್ಲೇ ಮಾಡುತ್ತೆ. ಮೈನಸ್ ಆಪರೇಟರ್ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ, ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 1 ಮೈನಸ್ ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 2. ನಾವಿಲ್ಲಿ ಕೀವರ್ಡ್ ಮೈನಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ಮೈನಸ್ ಆಪರೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ನಾನು ಮತ್ತದೇ ಎರಡು ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಮೈನಸ್ ಅಂತ ಹಾಕ್ತೀನಿ. ಹಾಕ್ದಾಗ ನೀವಿಲ್ಲಿ ನೋಡಿ, ನೀವು ಗಮನಿಸ್ಕೊಂಡ್ರೆ ನಮ್ಗೆ ಎರಡು ರೋ ಬಂದಿದೆ, ಅಮರ್ ಅಂಡ್ ಅಂಬಿ. ಎ ಮೈನಸ್ ಬಿ ಮಾಡಿದಾಗ ಎರಡು ರೋಗಳು ನಮ್ಗೆ ಬಂದಿದೆ. ಅಂತಂದ್ರೆ ಸಿಂಪಲ್ ಆಗಿ ನಾನು ನಿಮ್ಗೆ ಎರಡು ಟೇಬಲ್ ಡೇಟಾ ತೋರಿಸ್ತೀನಿ. ಟೇಬಲ್ ಎ ನಲ್ಲಿ ಅಮರ್, ರಮೇಶ್, ಅಮರ್, ಅಂಬಿ ಇದೆ ಅಲ್ವಾ. ಟೇಬಲ್ ಬಿ ನಲ್ಲಿ ಏನಿದೆ, ಗಂಗಾ, ರಮೇಶ್, ವಿಜಯ್. ಎ ಮೈನಸ್ ಬಿ ಮಾಡೋದು ಅಂದ್ರೆ ಟೇಬಲ್ ಎ ನಲ್ಲಿ ಇರೋ ಎಲ್ಲಾ ಡೇಟಾವನ್ನ ಡಿಸ್ಪ್ಲೇ ಮಾಡುತ್ತೆ. ಅಂಡ್ ಮೈನಸ್ ಇರೋದ್ರಿಂದ ಡಿಸ್ಟಿಂಕ್ಟ್ ರೋಸ್, ಅಮರ್, ರಮೇಶ್, ಅಂಬಿ, ಮೂರು ಡಿಸ್ಟಿಂಕ್ಟ್ ರೋಸ್ ಇದೆ. ಅದನ್ನ ಈ ಟೇಬಲ್ ಬಿ ನಲ್ಲಿ ಯಾವ ಡೇಟಾ ಇದೆಯೋ ಅದನ್ನ ಮೈನಸ್ ಮಾಡ್ಬಿಡತ್ತೆ. ನೋಡಿ, ಗಂಗಾ, ರಮೇಶ್, ವಿಜಯ್. ಗಂಗಾ, ರಮೇಶ್ ಅನ್ನೋದು ಟೇಬಲ್ ಎ ನಲ್ಲಿಲ್ಲ, ರಮೇಶ್ ಅನ್ನೋದು ಟೇಬಲ್ ಎ ನಲ್ಲಿ ಇದೆ. ಹಾಗಾಗಿ ಈ ರಮೇಶ್ ಅನ್ನೋ ರೋನ ಅಥವಾ ರೆಕಾರ್ಡ್ ನ ಈ ಕಂಬೈನ್ಡ್ ಡೇಟಾ ಸೆಟ್ ಇಂದ ಅದು ತೆಗೆದು ಬಿಡತ್ತೆ. ಹಾಗಿದ್ರೆ ನಮ್ಗೆ ಉಳ್ಕೊಳ್ಳೋದು ಎರಡೇ ರೋ, ಒಂದು ಅಮರ್, ಇನ್ನೊಂದು ಅಂಬಿ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ನಾನು ರನ್ ಮಾಡಿದ್ರೆ ನಮ್ಗೆ ಅಮರ್, ಅಂಬಿ ಎರಡೇ ರೋಸ್ ಬಂದಿದೆ. ಅದೇ ನಾನು ಈಗ ಟೇಬಲ್ ಬಿ ಮೈನಸ್ ಟೇಬಲ್ ಎ ಮಾಡಿದ್ರೆ ನಿಮ್ಗೆ ಗೊತ್ತು ಏನ್ ರೆಕಾರ್ಡ್ಸ್ ಬರುತ್ತೆ ಅಂತ. ಟೇಬಲ್ ಬಿ ನಲ್ಲಿರೋ ರೆಕಾರ್ಡ್ಸ್ ಬರುತ್ತೆ. ಅಂಡ್ ಅದೇ ಯಾವ್ದಾದ್ರು ರೆಕಾರ್ಡ್ ಟೇಬಲ್ ಎ ನಲ್ಲಿದ್ರೆ ಅದನ್ನ ಮೈನಸ್ ಮಾಡ್ಬಿಡತ್ತೆ. ಈಗ ರನ್ ಮಾಡ್ತೀನಿ ನೋಡಿ, ಗಂಗಾ ಅಂಡ್ ವಿಜಯ್. ಯಾಕೆ ಗಂಗಾ ಅಂಡ್ ವಿಜಯ್ ಮಾತ್ರ ಬಂತು ಅಂದ್ರೆ, ರಮೇಶ್ ಅನ್ನೋದು ಟೇಬಲ್ ಬಿ ನಲ್ಲೂ ಇದೆ, ಟೇಬಲ್ ಎ ನಲ್ಲೂ ಇದೆ. ಹಾಗಾಗಿ ಅದನ್ನ ಮೈನಸ್ ಆಪರೇಟರ್ ತೆಗೆದು ಬಿಡುತ್ತೆ. ಫೈನಲಿ ನಮ್ಗೆ ಬಿ ಮೈನಸ್ ಎ ಮಾಡಿದಾಗ ಗಂಗಾ ಅಂಡ್ ವಿಜಯ್ ಎರಡು ರೋಸ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ನಾವು ಇಷ್ಟೊತ್ತು ಕಲ್ತಿದ್ದರ ಸೆಟ್ ಆಪರೇಟರ್ಸ್ ನ ಒಂದು ಸಮ್ಮರಿಯನ್ನ ನೋಡೋದಾದ್ರೆ, set operators combine the results of two or more component queries into a single result set. ನಾವು ಸೆಟ್ ಆಪರೇಟರ್ಸ್ ನ ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ, ನಮಗೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸೆಲೆಕ್ಟ್ ಸ್ಟೇಟ್ಮೆಂಟ್ಸ್ ಇದ್ರು ಆ ಡೇಟಾವನ್ನ ಒಂದೇ ರಿಸಲ್ಟ್ ಸೆಟ್ ನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದಾಗ ನಾವು ಸೆಟ್ ಆಪರೇಟರ್ಸ್ ಅನ್ನ ಉಪಯೋಗಿಸ್ತೀವಿ. ಯೂನಿಯನ್ ಆಪರೇಟರ್ ನ ನಾವು ಎರಡು ಸೆಲೆಕ್ಟ್ ಸ್ಟೇಟ್ಮೆಂಟ್ ಗಳ ಡಿಸ್ಟಿಂಕ್ಟ್ ರೋಸ್ ಅನ್ನ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಯೂನಿಯನ್ ಆಲ್ ಸಿಮಿಲರ್ ಟು ಯೂನಿಯನ್, ಎರಡು ಟೇಬಲ್ ಗಳ ಡಿಸ್ಟಿಂಕ್ಟ್ ರೋಸ್ ಅನ್ನ ಕಂಬೈನ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಅದರ ಜೊತೆಗೆ ಡೂಪ್ಲಿಕೇಟ್ ರೋಸ್ ಅನ್ನು ಕೂಡ ಡಿಸ್ಪ್ಲೇ ಮಾಡುತ್ತೆ. ಇಂಟರ್ಸೆಕ್ಟ್ ಆಪರೇಟರ್ ಅನ್ನೋದು it returns all distinct rows selected by both the queries. ಬೇಸಿಕಲಿ ಎರಡು ಡೇಟಾ ಸೆಟ್ ಗಳ ನಡುವೆ ಯಾವುದು ಕಾಮನ್ ಡೇಟಾ ಇರುತ್ತೋ ಅದನ್ನ ಇಂಟರ್ಸೆಕ್ಟ್ ಆಪರೇಟರ್ ತೋರಿಸುತ್ತೆ. ಮೈನಸ್ ಆಪರೇಟರ್ returns all distinct rows selected by the first query but not the second. ಮೈನಸ್ ಆಪರೇಟರ್ ಅನ್ನೋದು ಫಸ್ಟ್ ಕ್ವೇರಿ ಅಲ್ಲಿರೋ ಎಲ್ಲಾ ಡಿಸ್ಟಿಂಕ್ಟ್ ರೋಸ್ ನ ಡಿಸ್ಪ್ಲೇ ಮಾಡುತ್ತೆ. ಹಾಗೆ ಅದೇ ರೋಸ್ ಏನಾದ್ರೂ ಸೆಕೆಂಡ್ ಕ್ವೇರಿಯಲ್ಲೂ ಇದ್ರೆ ಆ ರೋಸ್ ನ ಅದು ಫೈನಲ್ ರಿಸಲ್ಟ್ ಸೆಟ್ ಇಂದ ತೆಗೆದು ಹಾಕ್ಬಿಡುತ್ತೆ, ಮೈನಸ್ ಮಾಡ್ಬಿಡತ್ತೆ. ಸೊ ಹಾಗಾಗಿ ನಾವು ಮೈನಸ್ ಆಪರೇಟರ್ ಗಳನ್ನ ಆ ಕಾರಣಕ್ಕಾಗಿ ಉಪಯೋಗಿಸ್ತೇವೆ.
ಇದು SQL ಸೆಟ್ ಆಪರೇಟರ್ಸ್. ನಮ್ಮ ಮುಂದಿನ ಮಾಡ್ಯೂಲ್ 10 SQL ಫಂಕ್ಷನ್ಸ್. ನೀವು ನಮ್ಮ ವೆಬ್ಸೈಟ್ kaliyoona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.